ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಪಕ್ಷ ವಿರೋಧಿ ಹೇಳಿಕೆ ಹಿನ್ನೆಲೆ ಈ ಹಿಂದೆ ಕಳೆದ 1.5 ತಿಂಗಳ ಹಿಂದೆ ವಿಜಯಪುರದ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದರು. ಆ ನಿರ್ಧಾರ ಹೊರಬಂದಾಗಲೇ ಇಂಥದ್ದೊಂದು ಬಿಜೆಪಿಯಿಂದ ನಿರ್ಧಾರ ಬರಬಹುದು ಎನ್ನುವಂತ ಲೆಕ್ಕಾಚಾರ ಇತ್ತು. ಇದೀಗ ಅಂಥದ್ದೊಂದು ನಿರ್ಧಾರವನ್ನ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ತೆಗೆದುಕೊಂಡಿದೆ. ಆ ಮುಖಾಂತರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಇಬ್ಬರು ಶಾಸಕರಿಗೆ. ಡೆಲ್ಲಿಯ ಹೈಕಮಾಂಡ್ ನಾಯಕರು ರೆಬಲ್ ನಾಯಕರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಯತ್ನಾಳ ಉಚ್ಚಾಟನೆ ಆದಾಗಲೇ ಇಂಥದ್ದೊಂದು ಕ್ರಮವನ್ನು ಹೈಕಮಾಂಡ್ ತೆಗೆದುಕೊಳ್ಳಬಹುದು ಎನ್ನುವಂತ ಲೆಕ್ಕಾಚಾರಗಳಿತ್ತು. ಇದೀಗ ಇಬ್ಬರು ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ನಿಂದ ಶಾಕ್ ಬಂದಿದೆ. ಶಿಸ್ತು ಸಮಿತಿಯಿಂದ ಶಾಸಕರಿಗೆ ಮಾಸ್ಟರ್ ಸ್ಟ್ರೋಕ್ ಆಗಿರೋದು. ಡೆಲ್ಲಿಯ ವರಿಷ್ಠರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಹಾಯವನ್ನ ಮಾಡಿದ್ದರೋ ಅವರೇ ಇದೀಗ ಪಕ್ಷದಿಂದ ಹೊರ ಹೋಗ್ತಾ ಇದ್ದಾರೆ. ಯಾರು 2019ರಲ್ಲಿ ಮೈತ್ರಿ ಸರ್ಕಾರ ಪತನ ಆಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣೀಕರ್ತರಾಗಿದ್ದರು, ಆ ಇಬ್ಬರು ಶಾಸಕರು ಇದೀಗ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಇಂಥದ್ದೊಂದು ನಿರ್ಣಯವನ್ನ ತೆಗೆದುಕೊಂಡು ಬಿಜೆಪಿ ಹೈಕಮಾಂಡ್ ಇವತ್ತು ಒಂದು ಆದೇಶವನ್ನು ಕಳಿಸಿಕೊಟ್ಟಿದೆ. ಹಾಗಾದರೆ ಯಾರ್ಯಾರು? ಸಹಜವಾಗಿ ಇಷ್ಟು ದಿನಗಳ ಕಾಲ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತಹ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಂತಹ, ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ವಿಪ್ನಿಂದ ದೂರ ಉಳಿದಿದ್ದಂತಹ ಇಬ್ಬರಿಗೆ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಿಂದ ಇಬ್ಬರು ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅವರದ್ದೇ ಒಂದು ತಂಡವನ್ನ ಕಟ್ಟಿಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಅಂತ ಅವರ ವಿರುದ್ಧ ಈ ಹಿಂದೆ ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು. ಅದಾದ ನಂತರ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಲಾಯಿತು. ಆ ಆದೇಶ ಬಂದಾಗಲೇ ಈ ಇಬ್ಬರು ಶಾಸಕರು ಸೇಫ್ ಆಗಿಬಿಟ್ರ, ಹೈಕಮಾಂಡ್ ಏನ್ ಮಾಡ್ತಾ ಇದೆ ಈ ವಿಚಾರದಲ್ಲಿ ಅಂತ ಕೆಲ ಬಿಜೆಪಿ ನಾಯಕರೇ ಕೈ ಹಿಚುಕಿಕೊಂಡು ಮಾತನಾಡುವಂತಹ ಪರಿಸ್ಥಿತಿಗಳ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ಇಂಥದ್ದೊಂದು ನಿರ್ಧಾರ ಬಂದಿದೆ. ಕಾಂಗ್ರೆಸ್ ಜೊತೆ ಕಾಣಿಸಿಕೊಂಡಿದ್ರು, ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂತ ಆರೋಪಗಳು ಬಂದಿತ್ತು. ಅದಾದ ನಂತರ DK ಶಿವಕುಮಾರ್ ಅವರ ಮನೆ ಬಾಗಿಲನ್ನ ಮೇಲಿಂದ ಮೇಲೆ ತಟ್ಟುವಂತ ಪ್ರಯತ್ನಗಳಾಗಿತ್ತು. ಒಂದು ಕಡೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ರೆ, ಈ ಇಬ್ಬರು ಶಾಸಕರು ಮಾತ್ರ, ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಸರ್ಕಾರವನ್ನ ಹಾಡಿ ಹೊಗಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಗ್ಯಾರಂಟಿಗಳಿಂದ ಜನ ಸ್ವಾವಲಂಬಿ ಆಗಿದ್ದಾರೆ, ರಾಜ್ಯದ ಆರ್ಥಿಕತೆ ಚೆನ್ನಾಗಿದೆ, ಇತ್ಯಾದಿ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ರು. ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದ್ರು, ವಿಜೇಂದ್ರ ವಿರುದ್ಧ ಮಾತನಾಡಿದ್ರು. ಇವೆಲ್ಲವೂ ಆದಾಗಲೂ ಕೂಡ ಕೇಂದ್ರ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಸಹಜವಾಗೇ ಇತ್ತು. ಇದೀಗ ಯಶವಂತಪುರದ ಶಾಸಕ ST ಸೋಮಶೇಖರ್, ಉತ್ತರ ಕನ್ನಡ ಜಿಲ್ಲೆಯ ಶಿವರಾಮ್ ಹೆಬ್ಬಾರ್ಗೆ, ಯಲ್ಲಾಪುರದ ಶಾಸಕರು, ಇವರಿಬ್ಬರನ್ನ ಉಚ್ಚಾಟನೆ ಮಾಡಿ ಕೇಂದ್ರ ಹೈಕಮಾಂಡ್ ಇವತ್ತೊಂದು ಆದೇಶವನ್ನು ಕಳಿಸಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇಬ್ಬರನ್ನು ಕೂಡ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿಯ ಓಂ ಪಾಠಕ್ ಅಧ್ಯಕ್ಷರು, ಶಿಸ್ತು ಸಮಿತಿ ಅಧ್ಯಕ್ಷರು ಓಂ ಪಾಠಕ್ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕಾರಣಗಳೇನು? ಬಹಳ ಇದೆ ಕಾರಣ. 2019ರಲ್ಲಿ ರೇವಣ್ಣ ಮತ್ತು ಕುಮಾರಸ್ವಾಮಿ ಅವರ ಹಸ್ತಕ್ಷೇಪ, ದೇವೇಗೌಡರ ಹಸ್ತಕ್ಷೇಪದಿಂದ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರಿದ್ದಂತ ಈ ಇಬ್ಬರು ನಾಯಕರು ಉಪಚುನಾವಣೆಯಲ್ಲಿ ಗೆದ್ದು ಬಂದಿದ್ರು. ಲೋಕಸಭಾ ಚುನಾವಣೆ ಆಯಿತು, ಕಳೆದ ವರ್ಷ ಅಷ್ಟೇ 23ರ ಚುನಾವಣೆಯಲ್ಲೂ ಕೂಡ ಗೆದ್ರು. ಬೊಮ್ಮಾಯಿಯವರ ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿದ್ದರು ST ಸೋಮಶೇಖರ್, ಕಾರ್ಮಿಕ ಸಚಿವರಾಗಿ ಶಿವರಾಮ್ ಹೆಬ್ಬಾರ್ ಕೂಡ ಇದ್ರು. ಯಾವಾಗ ರಾಜ್ಯದಲ್ಲಿ ಬಿಜೆಪಿ ಹೀನಾಯವಾಗಿ ಸೋತೋ ಅವತ್ತಿನಿಂದ ಇವತ್ತಿನ ತನಕ ಅಸಮಾಧಾನ ಇತ್ತಿವರದ್ದಿಲ್ಲ. ST ಸೋಮಶೇಖರ್ ಹೇಳ್ತಾ ಇದ್ದಾರೆ, ನನ್ನನ್ನು ಯಾವ ಕಾರ್ಯಕ್ರಮಗಳಿಗೂ ಕೂಡ ಕರೆದಿಲ್ಲ ಇವರು, ಯಾವ ಕಾರ್ಯಕ್ರಮಗಳಿಗೆ ಕರೆಯದೆ ನಾನು ಯಾಕೆ ಹೋಗಬೇಕು ಅಂತ ST ಸೋಮಶೇಖರ್ ಅವರ ಪ್ರಶ್ನೆ.
ಮತ್ತೊಂದು ಕಡೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳ್ತಾರೆ, ಜಿಲ್ಲೆಯ ಆಂತರಿಕ ಸಮಸ್ಯೆಗಳಿತ್ತು, ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನ ಕಡೆಗಣನೆ ಮಾಡಲಾಯಿತು ಅಂತ ಶಿವರಾಮ್ ಹೆಬ್ಬಾರ್ ಅವರ ವಾದ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಬಿಜೆಪಿಯಿಂದ ಬಾಂಡ್ಗೆ ರಾಜ್ಯಸಭಾ ಚುನಾವಣೆಗೆ, ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ಚುನಾವಣೆಗೆ ನಿಂತಿದ್ದರು. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದಂತ ಚುನಾವಣೆ ಅದು. ಆ ಚುನಾವಣೆಯಲ್ಲಿ ಇಬ್ಬರೂ ನಾಯಕರಿಗೆ ವಿಪ್ ಅನ್ನ ಜಾರಿ ಮಾಡಲಾಗಿತ್ತು. ಎಸ್ ಟಿ ಸೋಮಶೇಖರ್ ವಿಪ್ ಅನ್ನ ಜಾರಿ ಮಾಡಿದರೂ ಕೂಡ ಕಾಂಗ್ರೆಸ್ನ ಪರವಾಗಿ ಮತವನ್ನು ಚಲಾವಣೆ ಮಾಡಿದರು. ಎರಡನೇದಾಗಿ ಶಿವರಾಮ್ ಹೆಬ್ಬಾರ್ ಬೆಂಗಳೂರಿನಲ್ಲಿ ಇದ್ದಾಗಲೂ ಕೂಡ ಮತದಾನಕ್ಕೆ ಗೈರಾದ್ರು ಶಿವರಾಮ್ ಹೆಬ್ಬಾರ್. ಅನಾರೋಗ್ಯದ ಕಾರಣವನ್ನ ಮುಂದಿಟ್ಟು ನಾನು ಚುನಾವಣೆಗೆ ಮತ ಹಾಕೋದಕ್ಕೆ ಬರೋದಿಲ್ಲ ಅಂತ ಒಂದನೇ ಕಾರಣ. ಎರಡನೇ ಕಾರಣ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು. ಅವರು ಕ್ಯಾಂಡಿಡೇಟ್ ಆಗಿ ಬೆಂಗಳೂರು ಉತ್ತರಕ್ಕೆ ಬರೋದನ್ನ ನೇರವಾಗಿ ಎಸ್ ಟಿ ಸೋಮಶೇಖರ್ ವಿರೋಧವನ್ನ ಮಾಡಿದ್ರು. ಯಾಕೆ ಅವರು ಚಿಕ್ಕಮಗಳೂರು ಉಡುಪಿಯನ್ನು ಬಿಟ್ಟು ಬಂದು ಬೆಂಗಳೂರಿನಲ್ಲಿ ಯಾಕೆ ಚುನಾವಣೆಗೆ ನಿಲ್ಲಬೇಕು, ಅವ್ರಿಗೆ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅಂತ. ಒಕ್ಕಲಿಗರ ಭದ್ರಕೋಟೆ ಆಗಿತ್ತು ಬೆಂಗಳೂರು ಉತ್ತರ. ಅವತ್ತು ಕೂಡ ಚುನಾವಣೆಯಲ್ಲಿ ಇವರು ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಎನ್ನುವಂತ ಆರೋಪಗಳು ಅವರ ವಿರುದ್ಧ ಇತ್ತು. ಹೀಗಾಗಿ ಉಚ್ಚಾಟನೆ ಮಾಡಿದ್ದಾರೆ ಅಂತ. ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ, ಇತ್ತೀಚೆಗೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋ ಮುಖಾಂತರ ಬಿಜೆಪಿಯ ವಿರುದ್ಧವಾಗಿ ಮತವನ್ನು ಹಾಕಿದ್ದಾರೆ ಅಂತ. ಈ ಎಲ್ಲ ಕಾರಣಗಳು ಇತ್ತು. ಶಿವರಾಮ್ ಹೆಬ್ಬಾರ್ ಅವರ ವಿಚಾರದಲ್ಲಿ 2023ರ ಚುನಾವಣೆಯಲ್ಲೇ ಕೆಲವೊಂದಿಷ್ಟು ಗೊಂದಲಗಳಾಗಿತ್ತು. ಇದರ ಜೊತೆಗೆ ಪಕ್ಷದ ಯಾವುದೇ ಸಭೆಗಳಿಗೆ ಬಂದಿಲ್ಲ, ಪಕ್ಷದ ಯಾವುದೇ ಪ್ರತಿಭಟನೆಗಳಿಗೆ ಬಂದಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನೇಕ ಬಾರಿ ಬಿಜೆಪಿಯ ನಾಯಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ, ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆ ಪ್ರತಿಭಟನೆಗಳಿಗೆ ಈ ಉಭಯ ನಾಯಕರು ಯಾವತ್ತೂ ಕೂಡ ಹಾಜರಾಗಿರಲಿಲ್ಲ. ಅದಾದ ನಂತರ ವಿಜಯೇಂದ್ರ ವಿರುದ್ಧರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು. ಹೈಕಮಾಂಡ್ ವಿರುದ್ಧವೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು. ಈ ಹಿಂದೆ ಬಿಜೆಪಿಯ ಹೈಕಮಾಂಡ್ ಇವರಿಗೆ ನೋಟಿಸ್ ಕೊಟ್ಟಾಗ 177 ಪುಟಗಳ ಉತ್ತರವನ್ನು ಇವರು ಕೊಟ್ಟಿದ್ರು. 177 ಪುಟಗಳು. ನೀವು ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಾ ಇದ್ದೀರಿ, ಏನು ಎತ್ತ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದಾಗ 177 ಪುಟಗಳ ಉತ್ತರವನ್ನು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿ ಹೈಕಮಾಂಡ್ ಕೊಟ್ಟಿದ್ರು. ಸಹಜವಾಗಿ ಬಿಜೆಪಿ ನಾಯಕರಿಗೆ ಗೊತ್ತಿತ್ತು ಇವರು ಕಾಂಗ್ರೆಸ್ನತ್ತ ಹೋಗ್ತಿದ್ದಾರೆ ಅಂತ. ಬಟ್ ಅವರ ನಿರ್ಧಾರವನ್ನು ಇವತ್ತಿನ ತನಕ ಅವರು ಹೇಳಿಲ್ಲ. ಬಟ್ ಟೆಕ್ನಿಕಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಉಚ್ಚಾಟನೆಯನ್ನ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಬಿಕಾಸ್ ಅವರು ಅದನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸೇರಬಹುದು ಎನ್ನುವಂತ ಲೆಕ್ಕಾಚಾರಗಳಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಇದೇನು ಆಶ್ಚರ್ಯಕರವಾದಂತಹ ನಿರ್ಧಾರ ಏನಲ್ಲ. ಇಂಥದ್ದೊಂದು ನಿರ್ಧಾರ ಬಿಜೆಪಿ ಹೈಕಮಾಂಡ್ ನಿಂದ 2 ತಿಂಗಳ ಹಿಂದೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಇದು ಇವತ್ತಾಗಿದೆ ಅಷ್ಟೇ. ಈ ಹಿಂದೆ ಇವರಿಗೆ ನೋಟಿಸ್ಗಳನ್ನು ಕೊಟ್ಟಾಗ್ಲೂ ಕೂಡ ಇವರ್ಯಾರು ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ. ಈ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರಲ್ಲ 2023ರಲ್ಲಿ ಯಶವಂತಪುರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಅದನ್ನ ಸ್ವತಃ ಎಸ್ ಟಿ ಸೋಮಶೇಖರ್ ಅವರೇ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ನಮ್ಮ ಕ್ಷೇತ್ರಕ್ಕೆ ಬಂದು ಇಂಥದ್ದೊಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕು ಅಂತ ಹೇಳಿ ಅದರ ಮುತುವರ್ಜಿಯನ್ನು ವಹಿಸಿಕೊಂಡು ಎಸ್ ಟಿ ಸೋಮಶೇಖರ್ ಕಾರ್ಯಕ್ರಮ ಮಾಡಿದ್ರು. ಬಿಜೆಪಿ ಸರ್ಕಾರದ ಯೋಜನೆಗಳಲ್ಲ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನ ನಮ್ಮ ಕ್ಷೇತ್ರದಿಂದ ನೀವು ಅನುಷ್ಠಾನ ಮಾಡಬೇಕು ಅಂತ ಒಬ್ಬ ಬಿಜೆಪಿಯ ಶಾಸಕ ಬಂದು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಕೊಂಡು ಅವರನ್ನ ಅಲ್ಲಿಗೆ ಕರೆಸಿಕೊಂಡು ಅದರ ಮುತುವರ್ಜಿಯನ್ನು ವಹಿಸ್ತಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಸಹಜವಾಗಿ ಇಂಥದ್ದೊಂದು ನಿರ್ಧಾರ ಬರಬೇಕಾಗಿತ್ತು, ಅದು ಬಂದಿದೆ. ಅದಕ್ಕೆ ಅವರು ಕೂಡ ಹೇಳ್ತಿದ್ದಾರೆ ನಮಗೆ ಅದು ಗೊತ್ತಿತ್ತು ಅಂತ.